ನೋಡ್ಬೇಕ್ರಿ, ಇವರು ಒಳ್ಳೆಯವರ ಕೆಟ್ಟವರ ಅನ್ನೋದು ನನಗೆ ಮುಖ್ಯ ಅಲ್ಲ. ನನ್ನ ಹತ್ರ ಹೇಗೆ ವ್ಯವಹಾರ ಮಾಡ್ತಾರೋ ಅಷ್ಟೇ ಮುಖ್ಯ. ಪ್ರತಿಯೊಬ್ಬರು ದುಡ್ಡು ತಗೊಳ್ಳೋವಾಗ ಹೀಗೆ ಮಾತಾಡೋದು, ಆದರೆ ಅವ್ರು ವಾಪಸ್ ಕೊಡುವಾಗಲೇ ಹೇಗೆ ಅಂತ ಗೊತ್ತಾಗೋದು. ನೋಡಿ, ನನ್ನ ವ್ಯವಹಾರದಲ್ಲಿ ತುಂಬ ಸ್ಟ್ರಿಕ್ಟು. ಈಗ ನಿಮ್ಮನ್ನು ಕೂರಿಸಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ. ನೀವೇನಾದರೂ ಟೈಮ್ ಸರಿಗೆ ಹಣ ವಾಪಸ್ ಮಾಡಿಲ್ಲ ಅಂದರೆ ನಾನು ಮಾತಾಡೋ ರೀತಿನೇ ಬೇರೆ ಇರುತ್ತೆ. ಯಾಕಂದರೆ ನಾವು ಈ ಥರ ಎಲ್ಲ ಮಾತಾಡಿಲ್ಲ ಅಂದರೆ ವ್ಯವಹಾರ ಮಾಡೋದೇ ಕಷ್ಟ ಆಗುತ್ತೆ ಸ್ವಾಮಿ. ನಾವು ಈ ವ್ಯವಹಾರಕ್ಕೆ ಬಂದಿರೋದೇ 4 ಕಾಸು ದುಡಿಬೇಕಂತ. ನಮ್ಮ ಬಗ್ಗೆ ಎಲ್ಲ ಹೇಳಿದಾರಲ್ಲ ಮೇಸ್ತ್ರಿ? ಹೌದು ಸರ್, ನಿಮ್ಮ ವಿಷಯ, ನಿಮ್ಮ ಹತ್ರ ಹೇಗೆ ನಡ್ಕೋಬೇಕು ಅಂತ ಎಲ್ಲ ಹೇಳಿದ್ದೀನಿ. ಹೌದು ಸರ್, ಎಲ್ಲ ಹೇಳಿದ್ದಾರೆ. ದೇವರಂತ ಮನುಷ್ಯ ವ್ಯವಹಾರದಲ್ಲಿ ತುಂಬ ಕಂಡೀಷನ್ ಅಂತ ಹೇಳಿದ್ದಾರೆ ಅಲ್ಲ? ಹೌದು, ದುಡ್ಡಿನ ವಿಷಯ ಬಂದರೆ ನಾನು ಅಷ್ಟೇ ಸ್ಟ್ರಿಕ್ಟು. ಎಲ್ಲರೂ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋದಾಗ ನನಗೆ ದೇವರಂತ ಕೈ ಮುಗಿದು ಹೋಗ್ತಾರೆ. ಆದರೆ ಕೊಟ್ಟ ಮಾತಿಗೆ ತಪ್ಪಿದ್ರೆ ಅವ್ರ ಬಾಳಿಗೆ ನಾನು ದೆವ್ವ ಆಗ್ಬಿಡ್ತೀನಿ. ನಾವು ಪ್ರಾಡಕ್ಟ್ನ ಶುಕ್ರವಾರ ಕೊಡ್ತಿದ್ದ ಹಾಗೆ ದುಡ್ಡು ಬಂದ್ಬಿಡತ್ತೆ ಸರ್. ನಾವು ನಿಮಗೆ ಶನಿವಾರ ಕೊಟ್ಬಿಡ್ತೀವಿ. ನೋಡ್ರಿ, ನನ್ನ ಹತ್ರ 10% ಇಂಟ್ರೆಸ್ಟು. ಒಂದು ವಾರಕ್ಕೆ ವಾಪಸ್ ಮಾಡಿದ್ರೆ ಅಷ್ಟೇ, ಒಂದು ತಿಂಗಳಿಗೆ ವಾಪಸ್ ಮಾಡಿದ್ರೆ ಅಷ್ಟೇ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಲವಂತ ಏನಿಲ್ಲ. ನಾನು ಯಾರಿಗೂ ಈ ತರ 1 ವಾರಕ್ಕೆಲ್ಲ ದುಡ್ಡು ಕೊಡೋದಿಲ್ಲ. ಆದರೆ ಮೇಸ್ತ್ರಿ ಮುಖ ನೋಡ್ಕೊಂಡು ಕೊಡ್ತಾ ಇದ್ದೀನಿ. ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳಿ. ಅಮ್ಮ, ಹೇಗಾದ್ರೂ ಮಾಡಿ ನಿಮ್ಗೊಂದು ಟಿವಿ ತಂದು ಕೊಡ್ತೀನಿ. ಆಗ ನೀವು ಇನ್ನೊಬ್ರು ಮನೆಗೆ ಹೋಗಿ ಟಿವಿ ನೋಡುವಂತ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ನಮ್ಮ ಮನೆಯಲ್ಲೇ ಜ್ಯೋತಿಷದ ಪ್ರೋಗ್ರಾಮ್ ನೋಡ್ಬೋದು. ಅಯ್ಯೋ, ನನ್ ಬಂಗಾರ, ಅಷ್ಟು ಮಾಡಮ್ಮ. ಲಕ್ಷ್ಮಿ, ನೀನ್ ಏನ್ ಬೇಕಾದ್ರೂ ಮ್ಯಾನೇಜ್ ಮಾಡು, ಆದ್ರೆ ನಮ್ಮ ಅಮ್ಮಂಗ್ ಮಾತ್ರ ಟಿವಿ ತಂದ್ಕೊಡ್ಬೇಡ. ಯಾಕೋ? ನಮ್ಮ ಅಮ್ಮಂಗ್ ನಿನ್ ಟಿವಿ ತಂದ್ಕೊಟ್ಟೆ, ನಾನ್ ಕೆಟ್ಟೆ. ನೀನ್ ಹೇಳ್ಬಿಟ್ರೆ ನನ್ ಸೊಸೆ ತಂದು ಕೊಡದೆ ಬಿಡ್ತಾಳೆ ಏನೋ. ಮಾತು ಕೊಟ್ಟಿದ್ದಾಳೆ ಅಂದ್ಮೇಲೆ ತಂದು ಕೊಟ್ಟೆ ಕೊಡ್ತಾಳೆ. ಕೊಡ್ತಾಳೆ ಚೆನ್ನಾಗಿ ತಂದ್ಕೊಡ್ತಾಳೆ. ಅಮ್ಮ, ಟಿವಿ ಮನೆಗ್ ಬಂತು ಅನ್ಕೋ, ನಮ್ಗೆಲ್ರಿಗೂ ಹಿಂಸೆ, ಅದರಲ್ಲೂ ನನಗ್ ಡಬಲ್ ಹಿಂಸೆ. ಮನೆಗೆ ಒಂದು ಟಿವಿ ಅಂತ ಬರ್ಲಿ, ಅದ್ರಲ್ಲಿ ನಮ್ ಗುರುಗಳು ಹೇಳೋ ಮಾತನ್ನ ಕೇಳ್ಕೊಂಡು ನಿಮಗೆಲ್ಲ ಒಂದೊಂದು ದಾರಿ ತೋರಿಸ್ತೀನಿ. ನೀನ್ ನಮಗ್ ದಾರಿ ತೋರ್ಸೋದಿರ್ಲಿ, ಮನೆಗ್ ಟಿವಿ ಬಂತು ಅನ್ಕೋ, ನಾನ್ ನಿನಗ್ ದಾರಿ ತೋರಿಸ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತಾರ, ಯಾಕಮ್ಮ ನಂಗೆ ಗೋಳೈಕೋತಾರ? ಅಮ್ಮ, ನೀವು ಹೋಗಿ ಹೋಗಿ ಅವ್ರ ಮಾತನ್ನ ತಲೆಗೆ ಹಾಕೋತಾ ಇದೀರಲ್ಲ, ನೀವು ಸುಮ್ಮನೆ ಇರಿ. ನಾನು ನಿಮಗೆ ಟಿವಿ ತಂದು ಕೊಡ್ತೀನಿ. ಟಿವಿ? ಅಮ್ಮ, ನಾ ಕೆಟ್ಟೆ. ನಿಮ್ಮೊಬ್ರಿಗೆ ಅಲ್ಲಮ್ಮ, ಎಲ್ರಿಗೂ ಏನೇನು ಬೇಕೋ ಅದೆಲ್ಲ ಕೊಡಿಸ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀಲ್ಕಂಠಣ್ಣನ ಕಾಲು ಸರಿ ಹೋಗಬೇಕು. ಮತ್ತೆ ಮೊದಲಿನ ಥರ ಖುಷಿ ಖುಷಿಯಾಗಿ ಓಡಾಡಬೇಕು. ಅದನ್ನೆಲ್ಲ ನಾವು ನೋಡಬೇಕು.
ಅಲ್ಲಮ್ಮ, ಬರೋ 50,000 ರೂಪಾಯಿನಲ್ಲಿ ಏನೇನು ಅಂತ ಮಾಡ್ತೀಯಾ? ಅಮ್ಮ, ಈಗ ಬರೋದ್ರಲ್ಲಿ ಹೇಗಾದ್ರೂ ಮಾಡಿ ಸರಿ ತೂಗಿಸ್ಕೊಂಡು ಹೋಗ್ತೀನಿ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಮಿಕ್ಕಿದ್ದನ್ನ ಮುಂದೆ ನೋಡ್ಕೊಂಡ್ರಾಯ್ತು. ಅನಿ ಅದಿತಿ, ಅವನ ಕರ್ಕೊಂಡು ಹೋಗಿ ಮಲಗಿಸು. ಬೆಳಗ್ಗೆ ಸ್ಕೂಲ್ ಇದೆ, ಹಾಗೆ ನೀನು ಮಲ್ಕೊಂಡ್ಬಿಡು. ಅಮ್ಮ, ನನಗ್ ನಿದ್ದೆ ಬರ್ತಾ ಇದೆ, ಹೋಗಿ ಮಲಿಕೋತೀನಿ. ಗುಡ್ ನೈಟ್. ಲಕ್ಷ್ಮಿ, ಅವನ ಮಲಗಿಸಿ ನಾನು ಬರ್ತೀನಿ. ಅದಿತಿ, ನೀನ್ ಬರೋದೇನ್ ಬೇಡ. ನಾಳೆ ನಿಂಗೂ ಕಾಲೇಜ್ ಇದೆ, ಅವನ ಜೊತೆ ಮಲ್ಕೊಂಡ್ಬಿಡು ಸುಮ್ಮನೆ. ಅಲ್ಲ ಲಕ್ಷ್ಮಿ, ಹೋಗು. ಅಮ್ಮ, ಲಕ್ಷ್ಮಿ, ಗುಡ್ ನೈಟ್. ಕವಿತಾ, ಅಣ್ಣ, ನೀವಿಬ್ರು ಹೋಗಿ ಮಲ್ಕೋ ಹೋಗಿ. ಲಕ್ಷ್ಮಮ್ಮ, ಇನ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ಹೋಗ್ತೀವಿ ಬಿಡಿ. ಬಾಬಾ, ನಿದ್ದೆಗಳಲ್ಲಿ ಯಾವ ಕೆಲಸನೂ ಆಗಲ್ಲ. ಬೆಳಿಗ್ಗೆ ಮಾಡುವಂತೆ, ಹೋಗಿ ಮಲ್ಕೋ. ಅದಕ್ಕೆ ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ಎಲ್ರು ಒಟ್ಟಿಗೆ ಕೆಲಸ ಶುರು ಮಾಡ್ಬಿಡೋಣ. ಇಲ್ಲ ಕವಿತಾ, ಇನ್ನೊಂದ್ ಸ್ವಲ್ಪ ಹೊತ್ತು ನಾವ್ ಕೆಲಸ ಮಾಡ್ಬಿಟ್ಟು ಮಲಗ್ತೀವಿ. ನೀವು ಮಲ್ಗೋಗಿ. ಕೆಲಸ ನಿಧಾನ ಆಗ್ತಿದೆ, ಸ್ವಲ್ಪ ಬೇಗ ಕೈ ಆಡಿಸು. ಹೋಗ, ಕೈ ಸೋತ್ಕೊಳ್ತಾ ಇದೆ. ಅಮ್ಮ, ಇದನ್ನೆಲ್ಲ ಇಲ್ಲಿಗೆ ಬಿಡಿ ಅಮ್ಮ, ನೀವು ಮಲ್ಗೋಗಿ. ನೀನು ಬೇಗ ಹೋಗಿ ಮಲ್ಗಮ್ಮ, ಹೆಚ್ಚು ನಿದ್ದೆ ಕೆಡಬೇಡ. ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಒಟ್ಟಿಗೆ ಕೆಲಸ ಶುರು ಮಾಡೋಣ. ಸರಿ ಅಮ್ಮ. ಮಾಡ. ಲಕ್ಷ್ಮಿ, ನನಗೂ ನಿದ್ದೆ ಬರ್ತಿದೆ ನೋಡು. ಈ ಕೆಲಸ ಎಲ್ಲ ನಾಳೆ ಮಾಡೋಣ. ಬಾ, ಈಗ ಮಲ್ಕೊಳ್ಳೋಣ. ರೀ, ನನಗ್ ನಿದ್ದೆ ಬಂದಿಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಕೆಲಸ ಮಾಡ್ತೀನಿ, ನೀವು ಮಲ್ಗೋಗಿ. ಸರಿ, ಬೇಗ ಬಂದು ಮಲ್ಕೋ. ರಾಘವ, ಏನ್ ಮಾಡ್ತಿದ್ದೀಯೋ? ಮಾಡೋದಕ್ಕಿನ್ನು ಬೇಕಾದಷ್ಟು ಕೆಲಸ ಇದೆ ಕಣೋ. ನಿಧಾನ ಮಾತಾಡಮ್ಮ, ಲಕ್ಷ್ಮಿ ಮಲಗಿದ್ದಾಳೆ. ಕರ್ಮ, ನಂಗೆ ಮರ್ತೇ ಹೋಗಿತ್ತು ಕಣೋ. ಎಷ್ಟೊತ್ತಿಗೆ ಮಲಗ್ಕೊಂಡ್ರು? ಅಮ್ಮ, ಅವ್ಳು ಮಲಗಿದಾಗ್ಲೇ ಸುಮಾರು 6 ಗಂಟೆ ಆಗಿತ್ತು, ಅದಕ್ಕೆ ಎಬ್ಸಕ್ ಹೋಗ್ಲಿಲ್ಲ. ಹೌದಾ? ನೀನ್ ಸ್ವಲ್ಪ ಹೊತ್ತು ಮಲಗಿ ಬಿಡು. ರಾಘವ. ಮೇಡಮ್ ಮೇಡಮ್, ಅರೆ ಲಕ್ಷ್ಮಿ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀರಾ? ಮೇಡಮ್, ನೀವು ಆರ್ಡರ್ ಕೊಟ್ಟಿದ್ದಾರೆ ಅಂತ ಒಬ್ರು ಡೀಲರ್ ನಂಬರ್ ಕೊಟ್ಟಿದ್ರಲ್ಲ, ಅವ್ರಿಗೆ ನಾನು ಫೋನ್ ಮಾಡಿ ಎಲ್ಲ ಆರ್ಡ್ರನ್ನು ರೆಡಿ ಮಾಡಿದೆ. ಆ ಆರ್ಡ್ರನ್ನ ಅವ್ರಿಗೆ ಕೊಡೋಣ ಅಂತ ಹೋದ್ರೆ ಅವ್ರ ನಂಬರ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ ಮೇಡಮ್. ಸಾರಿ ಮೇಡಮ್, ಈ ಖುಷಿಯಲ್ಲಿ ಪರ್ಮಿಷನ್ ತಗೊಳ್ಳದೆ ಒಳಗೆ ಬಂದು. ನೋಡಿ, ಒಂದು ಕಡೆ ಕಳ್ಕೊಂಡಿರೋದನ್ನ ಇನ್ನೊಂದು ಕಡೆ ಹೇಗೆ ಪಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು.